ಬಂದ ನೋಡು ಬಂದ ನೋಡು ತ್ಯಾಗಿ ಶ್ರೀರಂಗ ಯೋಗಿ ಬಂದ ನೋಡು ತ್ಯಾಗಿ ಶ್ರೀರಂಗ ಯೋಗಿ ಗ್ರಾಮಕ್ಕೆ ಗುರುಮಠದಲ್ಲಿ ಗ್ರಾಮಕ್ಕೆ ಗುರುಮಠದಲ್ಲಿ ಬಂದ ನೋಡು
ತುಂಬಿ ಮಂಗಳಮೂರ್ತಿ ಶ್ರೀರಂಗೈ ಅರಿವು ಜಗ ತುಂಬಿ ಕಲ್ಲನೂರು ಜಾತಿ ಅವನು ಸುರಂಗ ಯೋಗಿ ಬಂದಲೋಡ ಜಾತಿ ಸಾವರಿ ಸುರಂಗ ಯೋಗಿ ಬಸವ ಕಲ್ಯಾಣ ಆಕೈತಿ ಅವ್ರಿಗೆ ಕಟ್ಟಿ ಮೇಲೆ ಕೂತವ್ರಿಗೆ ತೀರಾ ದೂರ ಕೂತ ನೋಡ್ರಿ ಆ ಕಡೆ ಏನ್ ವಸತಿ ಕಡೆ ಆ ಕಡೆ ಈ ಕಡೆ ಹೊರಗೆ ಅವ್ರಿಗೆ ನಂಜುಂಡಿ ಕಲ್ಯಾಣ ಆಕೈತಿ ಒಂದು 5 ನಿಮಿಷ ಕಲ್ಯಾಣ ಪಟ್ಟಣದಲ್ಲಿ ಎಂಥ ಒಂದು ಭಕ್ತಿವಾನ ಪುರುಷನಿದ್ರು ಅಂತಕ್ಕಂಥ ಮಾತು 5 ನಿಮಿಷ ಹೇಳ್ಬಿಟ್ಟು ಬಿಟ್ಟೆ ಹಂಗ್ ಭಕ್ತಿ ಇದ್ದ ಅವರಲ್ಲಿ ಬಸವಣ್ಣನ ಭಕ್ತಿ ಹ್ಯಾಂಗಿತ್ತು ಬಸವ ಅಂದ್ರೆ ಹ್ಯಾಂಗಿಲ್ಲ ಬಸವ ಹಂಗ ಏನಪ್ಪಾ ಅಂತಂದ್ರೆ ಮೇಲು ಕೀಳು ಬಡವ ಬಲ್ಲದ ಜಾತಿ ವರ್ಗ ವರ್ಣ ಏನು ನೋಡಿಲ್ಲ ಬಸವಣ್ಣನು ಶಿಸ್ತು ಏನಪ್ಪಾ ಅಂತಂದ್ರೆ ಅಷ್ಟ ಅಧ್ಯಾತ್ಮ ಜೀವಿ ಅವ್ರು ಏನಂತಿದ್ರು ಒಂದು ಮಾತು ಹೇಳ್ತೀನಿ ನಿಮ್ಗೆ ನಮ್ಮಪ್ಪ ಮಾದರ ಚೆನ್ನಯ್ಯ ನಮ್ಮಪ್ಪ ಮಾದರ ಚೆನ್ನಯ್ಯ ಯಾರಂತೀರ ನಮ್ಮಪ್ಪ ಮಾದರ ಚೆನ್ನಯ್ಯ ಅಂದ್ರೆ ಬಸವಣ್ಣನವರು ಹಂಗಂದ್ರಿ ಯಾಕೆ ಅವನ ಅಂದ್ರು ನಮ್ಮಪ್ಪ ಗುರುಮೂರ್ತಿ ತ್ಯಾಗಲಿಲ್ಲ ಕಾರಣ ಗುರುಸ್ವಾಮಿ ತ್ಯಾಗಲಿಲ್ಲ ಮಾದರ ಚೆನ್ನಯ್ಯ ಯಾಕಂದ್ರ ಹಿಂಗ ಯಾಕಂದ್ರ ಅವು ಎಷ್ಟು ತಾಕತ್ತಿದ್ದ ಮಾದರ ಚೆನ್ನಯ್ಯನಲ್ಲಿ ದಿನಂಪ್ರತಿ ಶಿವನಿಗೆ ಅಂಬಲಿ ಕೊಡಿಸ್ತಿದ್ದ ತಾನು ಇಷ್ಟಲಿಂಗ ಪೂಜೆ ಒಳಗೆ ಪರಮಾತ್ಮನ ಆಹ್ವಾನ ಮಾಡ್ಕೊತಿದ್ದ ಹ್ಯಾಂಗೆ ಅಂಬಲಿ ತಯಾರು ಮಾಡ್ತಿದ್ದು ಒಂದು ಮೈಯಾಗಿ ಮಣ್ಣಿನ ಮೈಯಾಗ ಅದೇನಿಲ್ಲ ಬಂಗಾರದ ಅಂದ್ರಿ ಮಣ್ಣಿನ ಮೈಯಾಗ ಅಂಬಲಿ ಆ ಶಿವನಿಗೆ ಕುಡಿಸ್ತಿದ್ದ ಶಿವ ಘಟ ಘಟ ಕುಡಿಸ್ತಿದ್ದ ಇಷ್ಟು ತಾಕತ್ತಿದ್ರೆ ಅವನ ಮಾದರ ಚೆನ್ನಯ್ಯ ಅದಕ್ಕೆ ನಮ್ಮ ಅಪ್ಪ ಮಾದರ ಚೆನ್ನಯ್ಯ ಅಂತ ತುಂಬ ದಿನಂಪ್ರತಿ ಶಿವನನ್ನ ಆಹ್ವಾನ ಮಾಡ್ಕೊತಿದ್ದ ಅಂತಹ ಶರಣರು ರಥ ಕಲ್ಯಾಣದಾಗ ಇದ್ರಾಗ ಹಾಗೆ ಇವತ್ತು ಕಲ್ಯಾಣದಲ್ಲಿ ಹರಳೆಯ ಒಂದು ದೃಶ್ಯವನ್ನು ನಿಮಗೆ ಹರಳೆಯ ಅವನು ಅವನು ಸಂಗಾರ ಹರಳೆಯ ಸಂಗಾರ ಹರಳೆಯ ಅವನು ಸಾಮಾನ್ಯ ಪುರುಷನಾದ ಅವರು ಗಂಡ ಹೆಂಡತಿ ಬಹಳ ಏನಪ್ಪ ಅಂತ ಇಷ್ಟಲಿಂಗ ಪೂಜೆ ಸದಾಕಾಲ ಇಷ್ಟಲಿಂಗದಲ್ಲಿ ಪರಮಾತ್ಮನ ಕಾಣ್ತಕ್ಕಂಥ ಒಂದು ಶಕ್ತಿ ಅವರು ಒಂದು ದಿವಸ ಯಾಕ್ರಿ ಬಿಡುನ್ರಿ ದಯವಿಟ್ಟು ಅವ್ರು ಮಾತಾಡ್ಬೇಡ್ರಿ ಬಿಡುನ್ರಿ ಒಂದು 40 ತಾಸು ಐತೆ ಹೊಟ್ಟೆ ಒಂದು 40 ತಾಸು ಶಾಂತರ ಹೊಟ್ಟೆ ಸಂಗಾರ ಹರಳಯ್ಯ ಏನ್ ಶಿವ ಬಸವಣ್ಣನ ದರ್ಶನಕ್ಕಾಗಿ ರಾಜಬೀದಿಯಲ್ಲಿ ನಿಂತಾರ ಕುದುರೆ ಮೇಲೆ ಕೂತು ಬಸವಣ್ಣವರು ಬರ್ತಾರೆ ಆಗ ಹರಳಯ್ಯ ಏನಂತಾನಂದ್ರೆ ಭಕ್ತರ ಬಂಧುವೇ ಶರಣು ಶರಣಾರ್ಥಿಯ ತಿಳಿದುಕೊಂಡು ಬಸವಣ್ಣನವರಿಗೆ ನಮಸ್ಕಾರ ಮಾಡ್ತಾರೆ ಆಗ ಬಸವಣ್ಣವರು ಏನಂದ್ರು ಶರಣು ಶರಣಾರ್ಥಿ ಶಿವಶರಣ ಹರಳಯ್ಯನವರೇ ತಂದ್ರು ನಾನು ಒಮ್ಮೆ ಶರಣಂದರೆ ಶರಣು ಶರಣಾರ್ಥಿ ಎಂದು ನನಗಿಂತಲೂ ಒಂದು ಹೆಚ್ಚು ಶರಣೆಂದು ಹೇಳಿ ನನ್ನ ಪಾಪ ರೂಪದಲ್ಲಿ ನುಗ್ಗಿದ್ರಲ್ಲ ಅಂತ ಹೇಳಿ ಆ ಮುಗಿಲುಗಳಂಗ ಹತ್ರ ಅವನಿಗೆ ಬಿದ್ದ ಮಾತು ಅಯ್ಯೋ ಯಾರು ಮಾಡಿ ಹ್ಯಾಂಗತಿ ಮಾಡಿ ಯಾರ ಮೊರೆ ಹೋಗ್ಲಿ ಯಾರನ್ನು ಕೇಳಿ ಈ ಪ್ರಕಾರವಾಗಿ ದುಃಖ ಮಾಡ್ಕೋತ ಮನೆಗೆ ಮನೆಗೆ ಬಂದಾಗ ಹೆಣ್ತಿನೂ ಅದೇ ತೂಕದಕ್ಕಿದ್ದು ಭಾಳ ತೂಕದಕ್ಕಿದ್ದು ಅದಕ್ಕೆ ಸ್ವಾಮಿ ಏನಿದು ಕಂದ್ರ ಯಾಕ ಏನಂದ್ರೆ ಏನು ಅಂತಂದ್ರೆ ಏನಿಲ್ಲ ಬಸವಣ್ಣನವರು ನನಗಿಂತ ಒಂದು ಹೆಚ್ಚು ಶರಣ ಹೇಳಿ ನನ್ನನ್ನು ಪಾಪ ಕೂಟದಲ್ಲಿ ನುಗ್ಗಲು ಈ ಪಾಪ ಕ್ಷಾರನಿಗಾಗಿ ಏನು ಮಾಡಬೇಕು ಅಂತ ತಿಳಿದುಕೊಂಡು ಈ ಪ್ರಕಾರವಾಗಿ ಬಸವಣ್ಣವರು ಕೇಳಿದಾಗ ಹೆಂಗತಿ ಅಂತ ತಾಕತ್ತಿರ್ಬೇಕು ನೋಡಕ್ಕಿಲ್ಲ ನಮ್ಮ ಕಂಪ್ನಿ ಆಗಿರ್ತದೆ ಆಕೆ ಹಂಗಲ್ಲ
ಆಕೆಯನ್ನು ನೀವು ಚಿಂತೆ ಮಾಡಬೇಡ್ರಿ. ಇದರ ಪಾಪ ಕ್ಷಾಲನೆಗಾಗಿ ನಾನು ಲಿಂಗಕ್ಕೆ ಮರೆ ಹೋಗಬೇಕಂದಕ್ಕೆ ನೋಡಿ ಆಚಾರ್ಯನ ಕೇಳ್ತಾನಲ್ಲಿದ್ದಕ್ಕೆ ಲಿಂಗಕ್ಕೆ ಮರೆ ಹೋಗುವೆ ಅಂದ್ರೆ ಲಿಂಗ ಧ್ಯಾನದಲ್ಲಿ ನಿಂತು ಆ ಲಿಂಗ ಏನು ಹೇಳ್ತಾರೆ ಅದನ್ನು ಮಾಡೋಣ ಅಂದ್ಲಕ್ಕಿ. ಆಗ ತನ್ನ ಏನಪ್ಪಾ ಅಂತಂದ್ರೆ ಲಿಂಗ ಪೂಜೆಗಾಗಿ ಆ ಲಿಂಗದಲ್ಲಿ ಏನಾಗಿ ಆಕೆ ಏನಪ್ಪಾ ಅಂತ ದೃಷ್ಟಿ ನೋಡಿದಾಗ ಆಕೆ ಒಂದು ಹೊಳಿತಗೆ ಒಂದೇನೋ ಹೊಳಿತಕ್ಕಿ. ಆಗ ಒಡೆಯ ಈ ಪಾಪ ಕ್ಷಾಲನೆಗಾಗಿ ಏನಪ್ಪಾ ಅಂತಂದ್ರೆ ವಿಚಾರ ಹೊರಕ್ಕೆ ಹೋಗ್ತದೆ. ಲಿಂಗಯ್ಯ ಒಂದು ವಿಚಾರ ಕೊಟ್ಟ, ಏನು ಹೇಳು, ಏನಿಲ್ಲ ಪಾಪ ಖ್ಯಾಲನೆಗಾಗಿ ಅಂದ್ರೆ ನಾವು ಆ ಬಸವಣ್ಣರ ಪಾತ್ರ ತಲೆಯಾಡಬೇಕು. ನಾನು ಎಡದೋಡಿ ಚರಮ ನಿಮ್ಮ ಬಲದೋಡಿ ಚರಮ ತೆಗೆದು ಒಂದು ಜೋಡಿನಲ್ಲಿ ಇರಿಸಿ ಆ ಜೋಡು ಆ ಬಸವಣ್ಣವರಿಗೆ ಒಯ್ದು ಮೆಡಲು ಕೊಡಬೇಕು. ಅಂದರೆ ನಾವು ಅವರ ಪಾದದ ಕೆಳಗೆ ಆಗುತ್ತೇವೆ ಅಂತ ತಿಳ್ಕೊಂಡು ಹೆಂಡತಿ ಈ ವಿಚಾರವನ್ನು ಅವರಿಗೆ ಹೇಳಿದ್ರು. ಹೇಳಿದಾಗ ಮಾನಸರಾತು ಏನಪ್ಪ ಅಂತಂದ್ರೆ ಆ ಜೋಡಿಗಳನ್ನು ತ್ಯಾಗ ಮಾಡಿ ತಮ್ಮ ಎಡದೋಡಿ ಚರ್ಮ ಹೆಂಡತಿದು ಎಡದೋಡಿ ಚರ್ಮ ಗಂಡಂದು ಆ ಪಾದದಲ್ಲಿ ಅದನ್ನು ಅಂಟಿಸಿ ಆ ಜೋಡಿಗಳನ್ನು ಬಸವಣ್ಣವರಿಗೆ ಹೋದರು. ಹೋದಾಗ ಬಸವಣ್ಣವರು ಲಿಂಗ ಪೂಜೆಯಲ್ಲಿ ಇದ್ರು. ಆಗ ಆ ಬಾಗಿಲುಕಾಯಿ ಹೇಳಿದ ಅಪ್ಪಣ್ಣ, ಸ್ವಾಮಿ ಇದು ಹೊರಗೆ ಹರಳೆಯನ್ನವರು ಬಂದಾಗ ನೀವು ಕಲಿತಾರೆ, ಶರಣ ಹಳೆಯನ್ನವರು ಬಂದಿದ್ದು ನಾನು ಗೊತ್ತಾಗಿಲ್ಲ, ಸಂಗಮನಾಥ ಇದಂತ ಮರವು ಅಂತಂದ್ರು. ಹೊರಗೆ ಬಂದು ಬನ್ನಿ ಹಳೆಯನವರೇ, ನಿಮ್ಮ ಪಾದರಕ್ಷೆಯಿಂದ ಏನು ನಮ್ಮನ್ನು ಪಾವನ ಮಾಡಿ ಬನ್ನಿ ಅಂತ ಹೇಳ್ಕೊಂಡಂದಾಗ ಯಾರು ಸ್ವಾಮಿ ನಾನು ಅಂತಜ ಅನಬೇಡ ಹಾಗೆ ಆಗ ನೀಲಾಚೇಳಿ ಹೆಂಡತಿನ ಕರೆದು ನೋಡು ಹೊರಗೆ ಶರಣರು ಬಂದಾರ ಅದಕ್ಕೆ ನಮಸ್ಕಾರ ಮಾಡುತ್ತಂದು ಹೆಂಡತಿಗೆ. ಲೀಲಾ ಬಂದು ಏನು ಅನ್ಬೇಕ್ರಿ ಹೆಂಡತಿ, ಅಪ್ಪ ಮಗಳನ್ನು ಕರೆಯಲಿಕ್ಕೆ ಬಂದಿರ ಅಂತ ಹೇಳ್ಕೊಂಡು ಅಂದ್ರೆ ಆಗ ಹಳೆಯಲ್ಲ, ಇಲ್ಲವ ತಾಯಿ ನಾನು ತಿಪ್ಪೆಯಲ್ಲಿ ಬಿದ್ದನ ಕಸ ಅಂತಂದ್ರು. ಹಂಗಾಗುತ್ತದೆ, ನೀವು ತಿಪ್ಪೆಯಲ್ಲಿ ಮುಚ್ಚಿದ ಬಂಗಾರ, ಕೆಸರಲ್ಲಿ ಬೆಳೆದ ಕಮಲ, ಅದರ ಸಲುವಾಗಿ ಹಾಗೆ ಅನಬೇಡಿ ಅಂದು ನೀವು ತಂದಂಥದ್ದು ಏನು ಜೋಡ ಕೈಯಲ್ಲಿ ತಂದಾಗ ನಿಮಗೆ ಮೆಡಲು ತಂದಿದ್ದೇವೆ ಅಂತಂದಾಗ, ಯಾಕಪ್ಪ ಇದನ್ನ ತಂದು ಅದನ್ನ ಪಾಪ ಕ್ಷಾಮನೆಗಾಗಿ ಹೇಳಿದ್ರೆ ಅವ ಅನಂತ ಪಾಪ ನೀವು ಒಂದು ಹೆಚ್ಚು ಶರಣ ಹೇಳಿದ್ದಕ್ಕೆ ಈ ಪ್ರಕಾರ ನಾವು ನಮ್ಮ ಎಡದೊಡ್ಡಿ ಹೆಂಡತಿ ಎಡದೊಡ್ಡಿ ಚರ್ಮ ಬಲದೊಡ್ಡಿ ಚರ್ಮ ಅದನ್ನು ಜೋಡದಲ್ಲಿ ಇರಿಸಿ ನಿಮಗೆ ಮೆಡಲು ತಂದಿದ್ದೇವೆ ಅಂತ ಹೇಳ್ಕೊಂಡು ಹೇಳಿದಾಗ ಅಯ್ಯೋ ಸಂಗಮನಾಥ ಅಂತ ಹೇಳ್ಕೊಂಡು ಬಸವಣ್ಣನವರು ಬಹಳ ದುಃಖಕ್ಕೀಡಾದರು. ಆ ಜೋಡಗಳನ್ನು ತೆಗೆದುಕೊಂಡು ಅವರು ತಮ್ಮ ತಲೆ ಮೇಲೆ ಇಟ್ಕೊಂಡು ಸಂಗಮನಾಥ ಇವು ನಿನಗೆ ಸಲ್ಲತಕ್ಕಂಥ ಜೋಡಗಳು ತೆಗೆದುಕೊಂಡು ಅದನ್ನು ಆ ಹರಳೆಯನ್ನವರಿಗೆ ಕೊಟ್ಟು ಕಳಿಸ್ಕೊಟ್ಟು ಆಗ ಹರಳೆಯ ಸಂಗಮನಾಥನಿಗೆ ಅರ್ಪಣೆ ಮಾಡಿ ಬಂದಾಗ ನೀನು ಸಾಧಾರಣೆ ಅದರ ಸಲುವಾಗಿ ಅದು ಯಾಕಂದ್ರೆ ಟೈಮಿಗೆ ಕೊಡು ಹಾಗೆ ಇಂಥ ಶರಣರು ಕಲ್ಯಾಣ ಪಟ್ಟಣದಲ್ಲಿದ್ದರು. ಒಡೆಯ ಚರ್ಮವನ್ನು ತೆಗೆದು ಅದನ್ನು ಮಾಡಬೇಕಾಗಿತ್ತು. ಅದರ ಸಲುವಾಗಿ ಭಕ್ತಿ ಭಾವಾನುಕೂಲನೇ ಶಂಭುಲಿಂಗ ಅಂತ ಹೇಳ್ತಾರೆ. ಭಕ್ತಿಗೆ ಒಲಿದಾನ ಪರಮಾತ್ಮ, ಮತ್ತದಕ್ಕೂ ಒಲಿದಿಲ್ರಿ. ಭಕ್ತಿಗೆ ಒಲಿದಾನ, ಮತ್ತದಕ್ಕೂ ಒಲಿಯಿಲ್ಲ. ನಮ್ಮ ಭಕ್ತಿ ಹಂಗೈತಿ. ಗಂಡ್ಮಗಳು ತಾಳೆ ಯಪ್ಪ ದೇವರು ಭಾಳ ಬರ್ತಾನೆ ಐತಿ, ನಾನು ಬೀಸುಕಲ್ಲು ಬಂಗಾರದಾಗ್ಲಿ ಊಟ ನೀನು ಕೊಡ್ತೀನಿ ಅಂತ ತಾಳತಕ್ಕಿ. ಬೀಸುಕಲ್ಲು ಐತಲ್ಲ ನಮ್ದು, ಅದು ಬಂಗಾರದಾಗ್ಲಿ ಅದ್ರ ಊಟ ನೀನು ಕೊಡ್ತೀನೋ ಯಪ್ಪ. ನಮ್ಮ ಭಕ್ತಿ ಇದು. ರಾಜಾದಿರಾಜ